ಹಾಯ್, ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಹೊಸ ವೀಡಿಯೋ ಜೊತೆ. ಸೊ ಏನಪ್ಪ ಅಂದರೆ ಚಾಟ್ ಜಿ ಪಿ ಟಿ ಬಗ್ಗೆ, ಅದರ ಯೂಸಸ್ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಚಾಟ್ ಜಿ ಪಿ ಟಿಯಿಂದ ಸುಮಾರು ವಿಷಯಗಳ್ನ ನಾವು ಕಲಿತಾ ಹೋಗ್ಬೋದು, ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಕೆಲಸನ ಕಡಿಮೆ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್, ಚಾಟ್ ಜಿ ಪಿ ಟಿಯಿಂದ ನಾವು ಹೊಸ ಹೊಸ ಡಿಶ್ನ ಕಲಿಬೋದು, ಹೊಸ ಇನ್ಸ್ಟ್ರೂಮೆಂಟ್ಸ್ ಅದನ್ನು ಹೇಗೆ ನುಡಿಸೋದು, ಹೇಗೆ ಅದನ್ನು ಯೂಸ್ ಮಾಡ್ಬೋದು ಅಂತ ಕಲಿಬೋದು. ಸೊ ಚಾಟ್ ಜಿ ಪಿ ಟಿಯಿಂದ ಪಿ ಪಿ ಟಿ ಮಾಡ್ಬೋದು, ಪ್ರೋಗ್ರಾಮಿಂಗ್ ಮಾಡ್ಬೋದು, ಮತ್ತು ಡಿಸೈನ್ ಮಾಡ್ಬೋದು, ಆ್ಯಪ್ನ ಡಿಸೈನ್ ಮಾಡ್ಬೋದು. ಸೊ ಸುಮಾರು ಅದರಿಂದ ಸ್ಟೋರಿ ನರೇಟ್ ಮಾಡ್ಬೋದು, ಸ್ಕ್ರಿಪ್ಟ್ ಜನ್ರೇಟ್ ಮಾಡ್ಬೋದು, ಮತ್ತು ಇನ್ನೂ ಹಲವು ವಿಷಯಗಳ್ನ ನಾವು ಚಾಟ್ ಜಿ ಪಿ ಟಿಯಿಂದ ಕಲಿಬೋದು. ಸೊ ಐಡಿಯಾ ಕೂಡ ಕೊಡುತ್ತೆ. ಸೊ ಐಡಿಯಾ ಕೂಡ ನಾವು ಯೂಸ್ ಮಾಡ್ಕೊಬೋದು. ಸೊ ಹೇಗೆ ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀರಿ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ. ಸೊ ನೀವು ಚಾಟ್ ಜಿ ಪಿ ಟಿನ ಓಪನ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಸಿಗುತ್ತೆ. ಸೊ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು. ಸೊ ಇದು ಸರ್ಚ್ ಬಟನ್ನು. ನಾವು ಸರ್ಚ್ ಬಟನಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೌ ಟು ಕುಕ್ ರೈಸ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಈಗ ನಾನು ಟೈಪ್ ಮಾಡಿದ ತಕ್ಷಣವೇ ಚಾಟ್ ಜಿ ಪಿ ಟಿ ಏನು ಮಾಡ್ತಿದೆ, ಸೊ ಅದ್ರ ರಿಲೇಟೆಡ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಕೊಡುತ್ತೆ ನೋಡಿ. ಸೊ ಇದರಿಂದ ನಾವು ರೈಸ್ ಮಾಡೋದನ್ನ ಕಲಿಬೋದು. ಸೊ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಿದೆ, ಮತ್ತು ಇನ್ಸ್ಟ್ರಕ್ಷನ್ ಅಥವಾ ಪ್ರೊಸೀಜರ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಸೊ ಅದು ತಿಳಿಸ್ಕೊಡುತ್ತೆ ಚಾಟ್ ಜಿ ಪಿ ಟಿ. ಸೊ ಇದೇ ರೀತಿ ನೀವು ಹೊಸ ಹೊಸ ಡಿಶ್ಗಳನ್ನ ನೀವು ಕಲಿತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನೆಕ್ಸ್ಟ್ ನಾನು ಹೌ ಟು ಕುಕ್ ಬಿರಿಯಾನಿ ಅಂತ ಟೈಪ್ ಮಾಡ್ತೀನಿ. ಸೊ ನೋಡ್ಬೋದು ಇಲ್ಲಿ ಸರ್ಚ್ ಬಾರಲ್ಲಿ ಹೌ ಟು ಕುಕ್ ಬಿರಿಯಾನಿ ಅಂತ ಟೈಪ್ ಮಾಡ್ತಾಯಿದ್ದೀನಿ. ಬಿರಿಯಾನಿ ಸೊ ಟೈಪ್ ಮಾಡಿದ್ದಾಯಿತು. ಸೊ ಈಗ ನೋಡಿ, ಸೊ ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು ನೋಡಿದ್ರಲ್ಲ. ಬಿರಿಯಾನಿ ಮಾಡೋದಕ್ಕೆ ಏನೇನು ಬೇಕು, ಇನ್ಸ್ಟ್ರಕ್ಷನ್ ಯಾವ ರೀತಿ ಮಾಡೋದು, ಪ್ರೊಸೀಜರು, ಮತ್ತು ಟೈಪ್ಸ್ ಕೂಡ ಬರುತ್ತೆ. ಸೊ ಈ ರೀತಿ ನಾವು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಹೊಸ ಹೊಸ ಡಿಶ್ನ ಕಲಿತಾ ಹೋಗ್ಬೋದು. ಕೇವಲ ಡಿಶ್ ಅಂತಲೇ ಅಂತ ಏನಿಲ್ಲ. ಸೊ ಡಿಶ್ ಬಿಟ್ಟು ಅಂದರೆ ಬೇರೆ ಬೇರೆ, ಫಾರ್ ಎಕ್ಸಾಂಪಲ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಅದನ್ನು ಕೂಡ ಕಲಿಬೋದು. ಸೊ ಅದನ್ನು ಕೇಳಿದ್ರು ಕೂಡ ಇದು ತೋರಿಸ್ಕೊಡುತ್ತೆ ಪ್ರೊಸೀಜರ್ ಯಾವ ರೀತಿ, ಹೇಗೆ ಅದನ್ನು ಇದು ಮಾಡೋದು ಅಂತ ಅಂದ್ಬಿಟ್ಟು. ಗೊತ್ತಾಯ್ತಾ? ಸೊ ಇದಷ್ಟೇ ಅಲ್ಲ, ನಮಗೆ ಯಾವ ವಿಷಯ ಗೊತ್ತಿಲ್ಲ ಅಂದರೆ, ಯಾವ ಒಂದು ಏನಂತಾರೆ, ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೈನ್ಸ್ನಲ್ಲಿ ಯಾವುದೋ ಒಂದು ವಿಷಯ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಅಂದರೆ, ಸೊ ಅದನ್ನು ಕೂಡ ನಾವು ಕಲಿತಾ ಹೋಗ್ಬೋದು. ಸೊ ನೆಕ್ಸ್ಟ್ ನೋಡಿ, ಹೂ ಈಸ್ ದ ಫಾದರ್ ಆಫ್ ಆಸ್ಟ್ರೋಫಿಸಿಕ್ಸ್ ಅಂತ ನಾನು ಟೈಪ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು. ಸೊ ನಾನು ಏನು ಟೈಪ್ ಮಾಡ್ತಾಯಿದ್ದೀನಿ ಅದರ ರಿಲೇಟೆಡ್ ಚಾಟ್ ಜಿ ಪಿ ಟಿ ನಮಗೆ ಕೊಡುತ್ತೆ. ಸೊ ನೀವು ಇದನ್ನು ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಕೆಲವೊಂದು ರಾಂಗ್ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ, ಆದರೆ ಚಾಟ್ ಜಿ ಪಿ ಟಿನಲ್ಲಿ ಸೊ ರಿಲೇಟೆಡ್ ಇನ್ಫಾರ್ಮೇಷನ್ ಪಕ್ಕ ಸಿಗುತ್ತೆ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಸೊ ನೆಕ್ಸ್ಟು ಅದೇ ರೀತಿ ನೀವು ಕೆಲವೊಂದು ಕ್ವಶನ್, ಇವಾಗ ಯಾರೋ ಕ್ವಶನ್ ಕೇಳ್ತಾರೆ, ಸೊ ಅದಕ್ಕೆ ಆನ್ಸರ್ ಗೊತ್ತಿರಲ್ಲ. ಸೊ ನೀವು ಅದನ್ನು ಕೂಡ ಸರ್ಚ್ ಮಾಡೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ನೋಡಿ, ಬಿಗ್ಗೆಸ್ಟ್ ಅನಿಮಲ್ ಇನ್ ದ ವರ್ಲ್ಡ್ ಅಂತ ಕೇಳ್ತಾ ಇದ್ದೀನಿ. ಸೊ ಅದರ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗ್ತಾವೆ ನೋಡಿ. ದ ಬ್ಲೂ ವೇಲ್ ಹೋಲ್ಡ್ಸ್ ದ ಟೈಟಲ್ ಆಫ್ ಬೀಯಿಂಗ್ ದ ಲಾರ್ಜೆಸ್ಟ್ ಅನಿಮಲ್ ಇನ್ ದ ವರ್ಲ್ಡ್ ಅಂತ ಸಿಕ್ತು. ಗೊತ್ತಾಯ್ತಲ್ಲ? ಸೊ ಈ ಒಂದು ಚಾಟ್ ಜಿ ಪಿ ಟಿನ ನಾವು ಸುಮಾರು ಕಡೆ ನಮಗೆ ಏನೇನು ವಿಷಯ ಗೊತ್ತಿಲ್ಲ. ಸೊ ಆವಾಗಲೇ ಹೇಳಿದ್ನಲ್ಲ ನಾನು, ಸೊ ನಾನು ಗಿಟಾರ್ ಬಗ್ಗೆ ಕಲಿಬೇಕು ಅಂತ ಇದ್ದೀನಿ, ಗಿಟಾರ್ನ ಕಲಿಬೇಕು ಅಂತ ಇದ್ದೀನಿ. ಸೊ ಅದನ್ನು ನಾನು ಟೈಪ್ ಮಾಡಿದೆ. ಇಲ್ಲಿ ನೀವು ನಿಮ್ಮ ಮೇಲ್ಗಡೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಅದನ್ನು ಟೈಪ್ ಮಾಡಿದ ತಕ್ಷಣ ಸೊ ನೋಡಿ, ಸರ್ಟೆನ್ಲಿ ಲರ್ನಿಂಗ್ ಟು ಪ್ಲೇ ದ ಗಿಟಾರ್
ಕ್ಯಾನ್ ಬಿ ಎ ರಿವಾರ್ಡಿಂಗ್ ದ ಎಂಜಾಯಬಲ್ ಜರ್ನಿ ಹಿಯರ್ ಎ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಟು ಗೆಟ್ ಯು ಸ್ಟಾರ್ಟೆಡ್ ಅಂತ ಸಿಕ್ತು. ಸೊ ಅಂದರೆ ಯಾವ ರೀತಿ ಕಲಿಬೇಕು ಅದರ ಸ್ಟೆಪ್ಸು ಮತ್ತು ಪ್ರೊಸೀಜರ್ನ ಇದು ತಿಳಿಸ್ಕೊಡುತ್ತೆ. ಸೊ ಇನ್ನು ಈ ಸೈಡ್ ನೋಡಿ, ನಿಮ್ಮ ಲೆಫ್ಟ್ ಸೈಡಲ್ಲಿರೋದು. ಸೊ ಲೆಫ್ಟ್ ಸೈಡಲ್ಲಿರೋದು ಇದು ಹಿಸ್ಟ್ರಿ. ಸೊ ನಾನು ಮೊದಲು ಚಾಟ್ ಜಿ ಪಿ ಟಿನಲ್ಲಿ ಏನೇನು ಸರ್ಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಇದರಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ. ಹಿಂದೆ ಏನೇನು ಸರ್ಚ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಲೆಕ್ಚರರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು. ಸೊ ಏನಾದರೂ ಹುಡುಗರಿಗೆ ಕ್ವಶನ್ ಪ್ರಿಪೇರ್ ಮಾಡಬೇಕು ಅಂದರೆ ಸೊ ಇದರಲ್ಲಿ ನೀವು ಕೇಳಿದ್ರೆ ಕ್ವಶನ್ ಕೊಡುತ್ತೆ. ಇಲ್ಲಿ ನಾನು ಕೇಳಿದ್ದೀನಿ ನೋಡಿ, ಜನರೇಟ್ 10 MCQ ಕ್ವಶನ್ಸ್ ಅಬೌಟ್ ಸೈನ್ಸ್ ಅಂತ ಕೇಳಿದ್ದೀನಿ. ಸೊ ವಿತ್ ಆನ್ಸರ್ ಕೂಡ ಕೇಳಿದ್ದೆ ನಾನು. ಸೊ ಅದು 10 MCQ ಕ್ವಶನ್ನ ಕೊಟ್ಟಿದೆ ವಿತ್ ಕರೆಕ್ಟ್ ಆನ್ಸರ್ ಜೊತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಹತ್ತು ಕ್ವಶನ್ಸ್ನ ಕೊಟ್ಟಿದೆ ಇದು. ಸೊ ಅದೇ ರೀತಿ ನೆಕ್ಸ್ಟ್ ನೋಡಿ, ಫೋಟೋಸಿಂಥಸಿಸ್. ಸೊ ಫೋಟೋಸಿಂಥಸಿಸ್ ನನಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಟೈಪ್ ಮಾಡಿದ್ದೀನಿ, ವಾಟ್ ಈಸ್ ಫೋಟೋಸಿಂಥಸಿಸ್ ಅಂತ ಅಂದ್ಬಿಟ್ಟು. ಸೊ ಚಾಟ್ ಜಿ ಪಿ ಟಿ ಏನು ಮಾಡಿದೆ, ರಿಲೇಟೆಡ್ ಇದು ಏನು ಇನ್ಫಾರ್ಮೇಷನ್ ನನಗೆ ಕಾಣಿಸ್ತಾ ಇದೆ, ನನಗೆ ಇಲ್ಲಿ ತೋರಿಸ್ತಾ ಇದೆ. ಗೊತ್ತಾಯ್ತಾ? ಸೊ ಫೋಟೋಸಿಂಥಸಿಸ್, ಬ್ಯಾಕ್ಟೀರಿಯಾ ಕನ್ವರ್ಟ್ ಲೈಟ್ ಎನರ್ಜಿ, ಆಲ್ಗೆ ಆ್ಯಂಡ್ ಸಮ್ ಬ್ಯಾಕ್ಟೀರಿಯಾ. ಸೊ ಇದು ಫೋಟೋಸಿಂಥಸಿಸ್. ಸೊ ಇದು ನೀವು ಇಂಗ್ಲೀಷ್ ಅರ್ಥ ಆಗ್ತಿಲ್ಲ, ಬೇರೆ ಭಾಷೆಯಲ್ಲಿ ಇದನ್ನು ಸಮರೈಸ್ ಅಂದರೆ ಸೊ ಅದೇನು ಮಾಡುತ್ತೆ, ನೀಟಾಗಿ ಚಿಕ್ಕದಾಗಿ ಆನ್ಸರ್ನ ಕೊಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇನ್ ಕೇಸ್ ನಿಮ್ಗೆ ಇದು ಅರ್ಥ ಆಗ್ತಿಲ್ಲ ಅಂದರೆ ಇಂಗ್ಲೀಷ್ನ ಅರ್ಥ ಆಗ್ತಿಲ್ಲ, ಬೇರೆ ಭಾಷೆಯಲ್ಲಿ ಬೇಕು ಅನ್ನೋದಾದರೆ ಸೊ ಅದನ್ನು ಕಾಪಿ ಮಾಡಿಕೊಂಡು ಲಾಸ್ಟಲ್ಲಿ ನೋಡಿ ಈ ಥರ ಟ್ರಾನ್ಸ್ಲೇಟ್ ಟು ಕನ್ನಡ ಅಂತ ನೀವು ಟೈಪ್ ಮಾಡಿದ್ರೆ ಸೊ ಕನ್ನಡದಲ್ಲಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಕನ್ನಡದಲ್ಲಿ ಬಂದಿದೆ. ಸೊ ಕನ್ನಡ ಅಂತಲೇ ಏನಿಲ್ಲ, ಸೊ ಬೇರೆ ಭಾಷೆಯಲ್ಲೂ ಕೂಡ ಇದು ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಟ್ರಾನ್ಸ್ಲೇಟ್ ಹಿಂದಿ ಅಂತ ಕೊಟ್ಟಿದ್ದೀನಿ ಕೆಳಗಡೆ, ಇಲ್ಲಿ ನೋಡ್ತಾ ಇರ್ಬೋದು. ಸೊ ಹಿಂದಿನಲ್ಲಿ ಕೂಡ ಬಂತು. ಸೊ ನೀವು ಯಾವ ಭಾಷೆನಲ್ಲಿ ಬೇಕಾದರೂ ಕಲಿಬೋದು. ಸೊ ಚಾಟ್ ಜಿ ಪಿ ಟಿ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಇದಷ್ಟೇ ಅಲ್ಲ, ಬೇರೆ. ಸೊ ಇಲ್ಲಿ ನೋಡಿ, ನಾನಿಲ್ಲಿ ಸೊ ಇಲ್ಲಿ ನಾನು ಸ್ಕ್ರಿಪ್ಟ್ನ ಜನ್ರೇಟ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿರ್ಬೋದು. ಸೊ ಸ್ಕ್ರಿಪ್ಟ್ ಜನ್ರೇಟ್ ಮಾಡಿದ್ದೀನಿ. ಸೊ ಸ್ಕ್ರಿಪ್ಟ್ ಕೂಡ ಜನ್ರೇಟ್ ಮಾಡಿಕೊಡುತ್ತೆ ಇದು. ಸೊ ನೆಕ್ಸ್ಟ್ ಇದು ಐಡಿಯಾ ಕೂಡ ಕೊಡುತ್ತೆ. ಇಲ್ಲಿ ನೋಡಿ, ಐ ವಾಂಟ್ ಟು ಓಪನ್ ಯೂಟ್ಯೂಬ್ ಚಾನಲ್, ಗಿವ್ ಮಿ ಐಡಿಯಾ ಫಾರ್ ಸೆಲೆಕ್ಟಿಂಗ್ ಕಂಟೆಂಟ್. ಸೊ ಐಡಿಯಾ ಕೂಡ ಕೊಡುತ್ತೆ. ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕಂತ ಇದ್ದೆ. ಸೊ ಯಾವ ಕಂಟೆಂಟ್ ಯೂಸ್ ಮಾಡಿಕೊಂಡು ನಾನು ವೀಡಿಯೋ ಮಾಡಬೇಕು ಅಂತ ನನಗೆ ಡೌಟ್ ಇತ್ತು. ಸೊ ಐಡಿಯಾ ಕೇಳಿದ್ದಕ್ಕೆ ಸೊ ಇಷ್ಟು ಐಡಿಯಾಗಳು ಕೊಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಟ್ರಾವೆಲ್ ವ್ಲಾಗು, ಗೇಮಿಂಗು, ಕಾಮಿಡಿ, ಫಿಟ್ನೆಸ್ಸು, ಲೈಫ್ ಸ್ಟೈಲು, ಮೋಟಿವೇಶ್ನಲ್ಲು, ಸೊ ಎಜುಕೇಷನಲ್ಲು. ಸೊ ಈ ಥರದ್ದೆಲ್ಲ ಐಡಿಯಾಗಳನ್ನ ಕೊಡುತ್ತೆ. ಬರೀ ಯೂಟ್ಯೂಬಿಗೆ ಸಂಬಂಧಪಟ್ಟಿದ್ದೆ ಅಂತಲ್ಲ, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿರೋವಂಥ ಐಡಿಯಾಗಳು ಕೂಡ ಚಾಟ್ ಜಿ ಪಿ ಟಿ ಕೊಡುತ್ತೆ. ಸೊ ಇದನ್ನು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ಸೊ ಸುಮಾರು ಜನ ದುಡ್ಡು ಮಾಡ್ತಾಯಿದ್ದಾರೆ. ಸೊ ಈಗ ನಾನು ಚಾಟ್ ಜಿ ಪಿ ಟಿನಲ್ಲಿ ಸೊ ನಾನು ಎಜುಕೇಷನಲ್ ವೀಡಿಯೋ ಪಿಕ್ ಮಾಡಿಕೊಂಡೆ ನಾನು. ಸೊ ಎಜುಕೇಷನಲ್ ವೀಡಿಯೋದಲ್ಲಿ ಯಾವ್ಯಾವ ಟೈಪ್ ನಾವು ವೀಡಿಯೋ ಮಾಡ್ಬೋದು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಅಕಾಡೆಮಿಕ್ ಸಬ್ಜೆಕ್ಟು, ಲ್ಯಾಂಗ್ವೇಜ್ ಲರ್ನಿಂಗು, ಹೌ ಟು ಗೈಡು, ಕೆರಿಯರ್ ಡೆವಲಪ್ಮೆಂಟು, ಟೆಕ್ನಾಲಜಿ, ಹೆಲ್ತ್ ವೆಲ್ನೆಸ್ಸು, ಸೊ ಟ್ರಾವೆಲ್ ಆ್ಯಂಡ್ ಕಲ್ಚರು. ಸೊ ಇಷ್ಟು ಸುಮಾರು 10 ಐಡಿಯಾಸ್ನ ನನಗೆ ಚಾಟ್ ಜಿ ಪಿ ಟಿ ಕೊಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಅದರಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಬಿಟ್ಟು, ಅದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಟೈಪ್ ಮಾಡಿದ್ದೀನಿ. ಸೊ ಎ ಐಯಲ್ಲೇ ಸೊ ಅವು ಟೈಪ್ಸ್ನ ಕೊಟ್ಟಿದೆ ಅದು. ಸೊ ಸುಮಾರು 10 ಟೈಪ್ಸ್ನ ಕೊಟ್ಟಿದೆ. ಸೊ ಅದರಲ್ಲಿ ಕೂಡ ಇಲ್ಲಿ ಫಸ್ಟು ನೀವು ನೋಡ್ತಾ ಇರ್ಬೋದು, ನ್ಯಾರೋ ಎ ಐ. ಸೊ ನ್ಯಾರೋ ಎ ಐ ಅದನ್ನು ಸುಮಾರು ಕಡೆ ಯೂಸ್ ಮಾಡ್ತೀವಿ ನಾವು, ಬಟ್ ನಮಗೆ ಗೊತ್ತಿಲ್ಲ ಅಷ್ಟೇ. ಸೊ ಎಲ್ಲೆಲ್ಲಿ ಅಂದರೆ ನೀವು ಕೇಳಿರ್ತೀರ, ಸಿರಿ
ಮತ್ತು ಅಲೆಕ್ಸಾ. ಸೊ ಅದು ನ್ಯಾರೋ ಎ ಐಗೆ ಬರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಈಗ ಚಾಟ್ ಜಿ ಪಿ ಟಿ. ಸೊ ಚಾಟ್ ಜಿ ಪಿ ಟಿ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತೇನೋ ಅಂತ ಅಂದ್ಬಿಟ್ಟು ನಾನು ಟೈಪ್ ಮಾಡಿದಾಗ ನೋಡಿ ಇಲ್ಲಿ ಸಿಕ್ತು. ದ ಪರ್ಟಿಕ್ಯುಲರ್ ನೇಮ್ ಆಫ್ ದ ಎಕ್ಸಾಂಪಲ್ ಯು ಆರ್ ಇಂಟ್ರೆಸ್ಟಿಂಗ್ ವಿತ್ ರೈಟ್ ನೌ ಈಸ್ ಚಾಟ್ ಜಿ ಪಿ ಟಿ. ಸೊ ಚಾಟ್ ಜಿ ಪಿ ಟಿ ಬಂದ್ಬಿಟ್ಟು ಓಪನ್ ಎ ಐ ಅವರ ಕಂಪ್ನಿದು. ಸೊ ಜಿ ಪಿ ಟಿ ಅಂದರೆ ಜನರೇಟಿವ್ ಪ್ರೀ ಟ್ರೈನ್ಡ್ ಟ್ರಾನ್ಸ್ಫಾರ್ಮರ್ ಅಂತ. ಸೊ ಆ್ಯಕ್ಚುಲಿ ಜಿ ಪಿ ಟಿ ಅನ್ನೋದು ಒಂದು ಚಾಟ್ ಬಾಟ್. ಈ ಚಾಟ್ ಬಾಟ್ನ ನೀವು ವಾಟ್ಸಪ್ಪಲ್ಲೆಲ್ಲ ನೋಡಿರ್ತೀರ. ಎಲ್ಲಿ ಅಂದರೆ ಗ್ಯಾಸ್ ಬುಕ್ ಮಾಡಬೇಕಾದ್ರೆ, ಮೆಟ್ರೋ ಟ್ರೈನಲ್ಲಿ. ಸೊ ನೀವು ಒಂದು ಮೆಸೇಜ್ ಹಾಕಿದ್ರೆ ಆ ಮೆಸೇಜ್ಗೆ ರಿಪ್ಲೈ ಮಾಡುತ್ತೆ ಈ ಚಾಟ್ ಬಾಟ್. ಸೊ ಅದೇ ಥರ ಇದು ಕೂಡ ಒಂದು ಚಾಟ್ ಬಾಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಜಿ ಪಿ ಟಿ ಇಷ್ಟೇ ಅಲ್ಲ. ಸೊ ನಾವು ಕೆಲವೊಂದು ರಿಸರ್ಚ್ ಓರಿಯೆಂಟೆಡ್ ಪೇಪರ್ಸ್ನ ಕೂಡ ನಾವು ಸರ್ಚ್ ಮಾಡ್ಬೋದು. ಸೊ ಇಲ್ಲಿ ನಾನು ಕಾರ್ಬನ್ ಡಾಟ್ಸ್ ಬಗ್ಗೆ ಸರ್ಚ್ ಮಾಡಿದ್ದೀನಿ, ಏನೇನು ರಿಸರ್ಚ್ ಡೆವಲಪ್ಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಕಾರ್ಬನ್ ಡಾಟ್ ಬಗ್ಗೆ ನಾನು ಸರ್ಚ್ ಮಾಡಿದಾಗ ಸೊ ಅದರ ಯೂಸಸ್ಸು, ಕಾರ್ಬನ್ ಡಾಟ್ ಯೂಸಸ್ಸು ಮತ್ತು ಪ್ರಿಪರೇಷನ್ ಮೆಥಡ್ಸು ಮತ್ತು ಕ್ಯಾರೆಕ್ಟರೈಸೇಷನ್ನು, ಸೊ ರಿಲೇಟೆಡ್ ಏನೇನಿದೆ ಎಲ್ಲ ಬಂದ್ಬಿಡ್ತು. ಸೊ ಅದನ್ನು ಜಾಸ್ತಿ ನಾನು ಓದೋಕ್ಕಾಗಲ್ಲ ಅಂತ ಸಮ್ಮರೈಸ್ ಅಂತ ಕೊಟ್ಟಿದ್ದೀನಿ. ಸೊ ಅದು ನೀಟಾಗಿ ಚಿಕ್ಕದಾಗಿ ಕಡಿಮೆ ಮಾಡಿ ನನಗೆ ಸ್ಟೆಪ್ಸ್ನ ಕೊಟ್ಟಿದ್ದೆ, ನೋಡ್ತಾ ಇರ್ಬೋದು ನೀವು. ಫ್ಲೋರಸೆಂಟ್, ದಿಸ್ ಈಸ್ ದ ಅಪ್ಲಿಕೇಶನ್. ಬಯೋ ಕಂಪ್ಯಾಟಬಿಲಿಟಿ, ಫೋಟೋ ಸ್ಟೆಬಿಲಿಟಿ, ಮಲ್ಟಿ ಕಲರ್ ಇಮೇಜಿಂಗು. ಸೊ ಇದೆಲ್ಲ ಅಪ್ಲಿಕೇಶನ್ಸು. ಸೊ ನೀವು ಜಿ ಪಿ ಟಿ ಯೂಸ್ ಮಾಡಿಕೊಂಡು ಲಿಟರೇಚರ್ ರಿವ್ಯೂ ಕೂಡ ನೀವು ಮಾಡ್ಬೋದು. ಸೊ ಮತ್ತು ಇದು ನೀವು ನೋಡ್ತಾ ಇದ್ದೀರಾ. ಸೊ ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು ನಾನು ಏನು ಮಾಡಿದ್ದೀನಿ, ಇಲ್ಲಿ ಪಿ ಪಿ ಟಿನ ರೆಡಿ ಕೂಡ ಮಾಡ್ಬೋದು ಚಾಟ್ ಜಿ ಪಿ ಟಿ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ನೀವು ಈ ಥರ ಟೈಪ್ ಮಾಡಬೇಕು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಟೈಪ್ ಮಾಡಬೇಕು. ಸೊ ಪರ್ಟಿಕ್ಯುಲರ್ ವಿ ಬಿ ಇ ಕೋಡಲ್ಲಿ ಚಾಟ್ ಜಿ ಪಿ ಟಿ ಕೊಡು ಅಂತ ನೀವು ಕೇಳಬೇಕು ವಿ ಬಿ ಇ ಕೋಡಲ್ಲಿ. ಸೊ ಇದು ವಿ ಬಿ ಇ ಕೋಡು ನೀವು ನೋಡ್ತಾ ಇರೋದು. ಸೊ ಈ ವಿ ಬಿ ಇ ಕೋಡನ್ನ ನೀವು ಇದರಲ್ಲಿ ಪಿ ಪಿ ಟಿನಲ್ಲಿ ಹಾಕಿ ಇದನ್ನು ರನ್ ಮಾಡಿದ್ರೆ ನಿಮಗೆ ಸ್ಲೈಡ್ ಸಿಗುತ್ತೆ, ಅಂದರೆ ಪಿ ಪಿ ಟಿ ಸಿಗುತ್ತೆ. ಸೊ ಅದನ್ನು ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ, ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದಷ್ಟೇ ಅಲ್ಲ, ಸುಮಾರು ನೀವು ಕೋಡಿಂಗ್ ಕೂಡ ಮಾಡ್ಬೋದು, ಮತ್ತು ಸಿ ಪ್ರೋಗ್ರಾಮ್ ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು. ಸೊ ಸುಮಾರು ಅಪ್ಲಿಕೇಶನ್ಸ್ ಇದೆ. ಸೊ ಇದನ್ನು ಒಂದೊಂದೇ ನಾನು ತಿಳಿಸ್ತಾ ಹೋಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತು ಹೊಸ ವೀಡಿಯೋಗಳ್ನ ನೀವು ನೋಡ್ಬೋದು. ಸೊ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.